ಓಂ ಶ್ರೀ ನಮಃ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಷಯ ಬಂದು ನನ್ನ ಲೈಫಲ್ಲಿ 2 ಅವಕಾಶಗಳು, 2 ಅಪರ್ಚುನಿಟೀಸ್ಗಳು ಬರ್ತಿದೆ. ಆದರೆ ನಾನು ಯಾವ ಅವಕಾಶನ ಒಪ್ಕೊಂಡ್ರೆ ನನ್ನ ಲೈಫ್ ಸಕ್ಸಸ್ ಆಗಿ ಚೆನ್ನಾಗಿ ನಡೆಸ್ತೀನಿ ಅಂತ ನನಗೆ ಸ್ವಲ್ಪ ಗೊಂದಲದಲ್ಲಿ ಇದ್ದೀನಿ ಅನ್ನೋರಿಗೆ ಈ ವಿಡಿಯೋ. ನಿಮ್ಮ ಲೈಫಲ್ಲಿ ಆ 2 ಆಪರ್ಚುನಿಟೀಸ್ ನಿಮ್ಮ ಭವಿಷ್ಯದ ಬಗ್ಗೆ ಏನು ಹೇಳುತ್ತೆ ನೋಡೋಣ. ನಿಮ್ಮ ಮನೆ ದೇವರು ಹಾಗೂ ನೀವು ಪೂಜಿಸಲ್ಪಡುವಂತಹ ಗುರುಗಳನ್ನು ನೆನಪು ಮಾಡಿಕೊಂಡು ಈ ವಿಡಿಯೋ ನೋಡಿ. ಯಾರು ಮೊದಲನೇ ಅವಕಾಶನ ನೆನಪಿಸ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಇದು ಮೊದಲನೇ ಫೈಲ್ ಕಾರ್ಡ್ ಆಗಿರುತ್ತೆ. ಯಾರು ಎರಡನೇ ಅವಕಾಶನ ನೆನಪಿಸ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಇದು ಎರಡನೇದಾಗಿರುತ್ತೆ. ಮೊದಲನೇ ಅವಕಾಶದ ಬಗ್ಗೆ ರೀಡಿಂಗ್ ಏನು ಹೇಳುತ್ತೆ, ಅಥವಾ ದೇವತೆಗಳು ಗುರುಗಳು ನಿಮಗೋಸ್ಕರ ಏನು ರೀಡಿಂಗ್ ಇಟ್ಟಿದ್ದಾರೆ ನೋಡೋಣ. ವಾವ್, ದ ವರ್ಡ್ ಕಾರ್ಡ್ ಬಂದಿದೆ. ಇಲ್ಲಿ ಕಾರ್ಡು ತುಂಬ ಒಳ್ಳೆ ಕಾರ್ಡ್ ಬಂದಿದೆ. ಎಸ್ ಕಾರ್ಡ್ ಬಂದಿದೆ. ನೀವು ಈ ಮೊದಲನೇ ಅವಕಾಶ ಒಪ್ಕೊಳ್ಳೋದ್ರಿಂದ ತುಂಬ ಆಪರ್ಚುನಿಟೀಸ್ಗಳು ನಿಮಗಾಗಿ ಬರ್ತಿದೆ, ಮತ್ತು ನಿಮ್ಮಲ್ಲಿರುವ ಎಜುಕೇಷನ್ ಇನ್ನೂ ಏನಾದರೂ ಮಾಡ್ತಿರೋರಿಗೆ ಒಳ್ಳೊಳ್ಳೆ ಅವಕಾಶ ಬರುತ್ತೆ ಈ ಕೆಲಸದಿಂದನೇ. ಮತ್ತು ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಹೊರದೇಶ ಹೋಗೋ ಅವಕಾಶಗಳು ನಿಮ್ಮದಾಗುತ್ತೆ. ಮತ್ತು ಎಲ್ಲ ರೀತಿಯ ಜ್ಞಾನನ ಪಡ್ಕೋಬೋದು ಅಂತ ಈ ಕಾರ್ಡ್ ನಿಮಗೆ ತಿಳಿಸ್ತಿದೆ. ಮತ್ತು ನಿಮ್ಮನ್ನು ನೀವು ನಂಬಿ, ಬೇರೆ ಯಾರನ್ನು ಸಲಹೆ ಕೇಳಬೇಡಿ. ನಿಮ್ಮನ್ನು ನೀವು ನಂಬಿ ನೀವು ಬರುತ್ತಿರೋ ಅವಕಾಶಗಳನ್ನು ಒಪ್ಕೊಳ್ತಾ ನಿಮ್ಮ ಲೈಫಲ್ಲಿ ಎಲ್ಲ ರೀತಿ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಾ ಇದೆ ಈ ಕಾರ್ಡ್. ನೆಕ್ಸ್ಟ್ ಎರಡನೇ ಕಾರ್ಡ್. ಎರಡನೇ ಕಾರ್ಡ್ ಯಾರು ನೋಡ್ತಿದ್ದೀರಾ ಅವ್ರಿಗೆ ಡೆತ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ತಿಳಿಸುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಇವಾಗ ಒಂದು ಚಾಪ್ಟ್ರ್ ಮುಗಿದು ಇನ್ನೊಂದು ಹೊಸ ಚಾಪ್ಟ್ರು ಓಪನ್ ಆಗ್ತಿದೆ. ಆ ಹೊಸ ಚಾಪ್ಟ್ರನ್ನ ನೀವು ಸ್ವೀಕರಿಸಿ, ನಿಮ್ಮ ಲೈಫಲ್ಲಿ ಯಾವುದೇ ಹಳೆ ಘಟನೆಗಳು ನಡೆದಿದ್ರೆ ಅದನ್ನು ಮನಸ್ಸಿಂದ ತೆಗೆದು ಹೊಸ ಆಪರ್ಚುನಿಟಿ, ನಿಮ್ಮ ಲೈಫಿನ ದಿಕ್ಕು ಬದಲಾಯಿಸುವ ಅವಕಾಶ ಇದಾಗಿದೆ. ಈ ಅವಕಾಶನ ಒಪ್ಕೊಳ್ತಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮನಸ್ಸಲ್ಲಿ ಯಾವುದೇ ಯೋಚನೆ ಇದ್ದರೂ ಅದನ್ನು ಬಿಟ್ಟು ನಿಮ್ಮ ಲೈಫ್ ಕೆರಿಯರ್ನ ನೀವು ಚೂಸ್ ಮಾಡ್ಕೊಳ್ಳೋದನ್ನು ತಿಳಿಸ್ತಾ ಇದೆ. ಈ ಅವಕಾಶ ಒಪ್ಕೊಳ್ಳೋದ್ರಿಂದನೂ ನಿಮಗೆ ಒಳ್ಳೆಯದಿದೆ. ನಿಮ್ಮ ಜೀವನದ ಬಹಳ ಒಂದು ದೊಡ್ಡ ಬದಲಾವಣೆ ಈ ಕಾರ್ಡಲ್ಲಿ ಕಾಣಿಸ್ತಿದೆ. ಧನ್ಯವಾದ.